ಹಲೋ, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಟ್ರೆಂಡಿಂಗಲ್ಲಿರೋ ಒಂದು ಜ್ಯೂಸ್ ರೆಸಿಪಿನ ಮಾಡ್ತಾಯಿದ್ದೀನಿ. ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ಲ, ಸೊ ಬಾಡಿ ಹೈಡ್ರೇಟ್ ಆಗಿರೋದು ತುಂಬ ಮುಖ್ಯ. ಆ್ಯಂಡ್ ಆಲ್ಸೋ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಈ ಡ್ರಿಂಕ್ ಬಂದು. ದಿನ ಈ ಡ್ರಿಂಕ್ನ ಮಾಡಿಕೊಂಡು ಕುಡಿಯೋದಕ್ಕೆ ಮೋಸ್ಟ್ ಆಫ್ ದ ಪೀಪಲ್ಗೆ ಟೈಮ್ ಇರಲ್ಲ. ಆ್ಯಂಡ್ ಎವ್ರಿ ಡೇ ಯಾರಪ್ಪ ಮಾಡ್ತಾರೆ ಅನ್ನೋದೊಂದು ಲೇಸಿನೆಸ್ ಇರುತ್ತೆ. ಸೊ ಹಾಗಾಗಿ ಒಂದ್ಸಲ ಈ ಡ್ರಿಂಕ್ನ ಮಾಡಿ ಎತ್ತಿಟ್ಕೊಂಡ್ರೆ ಆಲ್ಮೋಸ್ಟ್ ಒಂದು 10 ಡೇಸ್ 15 ಡೇಸ್ವರೆಗೂ ಇದನ್ನು ಯೂಸ್ ಮಾಡ್ಕೊಬೋದು. ಮೊದಲಿಗೆ ನಾನು 2 ಕ್ಯಾರೆಟ್ನ ತೊಗೊಂಡಿದ್ದೀನಿ, 2 ಬೀಟ್ರೂಟು, ಸ್ವಲ್ಪ ಶುಂಠಿ, ಇದಿಷ್ಟನ್ನು ನೀಟಾಗಿ ಪೀಲ್ ಆಫ್ ಮಾಡಿಕೊಂಡು ಕಟ್ ಮಾಡಿ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊತೀನಿ. ರುಬ್ಬಕ್ಕಿಂತ ಮುಂಚೆ 1 ಸ್ಪೂನ್ ಜೀರಿಗೆ, ಸ್ವಲ್ಪ ನೀರು ಹಾಕ್ಕೊತೀನಿ, ಜಾಸ್ತಿ ಹಾಕಲ್ಲ. ಫೈನ್ ಪೇಸ್ಟಾಗಿ ರುಬ್ಕೋಬೇಕು. ಇದನ್ನು ಮೋಸ್ಟ್ ಆಫ್ ದ ಬೇರೆಯವರೆಲ್ಲ ಏನು ಮಾಡ್ತಾರೆ, ಇದನ್ನು ಫಿಲ್ಟರ್ ಮಾಡಿಟ್ಕೊಂಡು ಜಸ್ಟ್ ಜ್ಯೂಸ್ ಅಷ್ಟೇ ಯೂಸ್ ಮಾಡ್ತಾರೆ. ಬಟ್ ನನಗೆ ಫಿಲ್ಟರ್ ಮಾಡೋದಕ್ಕೆ ಇಷ್ಟ ಇಲ್ಲ, ಬಿಕಾಸ್ ಈ ಫೈಬರ್ ಪಾರ್ಟ್ ಕೂಡ ತುಂಬ ಒಳ್ಳೆಯದು ಬಾಡಿಗೆ. ಸೊ ಹಾಗಾಗಿ ನಾನು ಆ್ಯಸ್ ಇಟ್ ಈಸ್ ಏನಿದೆಯೋ ಅದನ್ನು ಐಸ್ ಕ್ಯೂಬ್ಸ್ಗೆ ಹಾಗೆ ಹಾಕ್ಕೊತೀನಿ. ಐಸ್ ಕ್ಯೂಬ್ ಟ್ರೇನ ತೊಗೊಂಡು ನೀಟಾಗಿ ಫಿಲ್ ಮಾಡಿ ಇದನ್ನು ಫ್ರೀಝರಲ್ಲಿಟ್ಟು ಐಸ್ ಕ್ಯೂಬ್ಸ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ಐಸ್ ಕ್ಯೂಬ್ ಟ್ರೇ ಏನಾದರೂ ಅವಶ್ಯಕತೆ ಇದೆ ಅನ್ನೋ ಹಾಗಿದ್ರೆ ಒಂದು ಡಬ್ಬದಲ್ಲಿ ಈ ಕ್ಯೂಬ್ಸ್ನ ತೆಗೆದು ಸ್ಟೋರ್ ಮಾಡಿ ಫ್ರೀಝರಲ್ಲಿ ಎತ್ತಿಟ್ಕೊಳ್ಳಿ. ಇಲ್ಲಾಂದರೆ ಡೈರೆಕ್ಟ್ ಆ್ಯಸ್ ಇಟ್ ಈಸ್ ನೀವು ಹಂಗೆ ಯೂಸ್ ಮಾಡ್ಬೋದು ಅದನ್ನು ಐಸ್ ಕ್ಯೂಬ್ಸು. ನೀವು ಒಂದ್ಸಲ ಮಾಡಿ ಇಟ್ಕೊಂಡ್ರೆ ಇದನ್ನು ಆಲ್ಮೋಸ್ಟ್ ಒಂದು 15 ಡೇಸ್ವರೆಗೂ ಯೂಸ್ ಮಾಡ್ಬೋದು. ಅರ್ಲಿ ಮಾರ್ನಿಂಗ್ ಎದ್ದು ಹಾಟ್ ವಾಟರಲ್ಲಿ 1 or 2 ಕ್ಯೂಬ್ಸ್ನ ಇದನ್ನು ಹಾಕ್ಕೊಂಡು ಎಂಟಿ ಸ್ಟಮಕ್ಕಲ್ಲಿ ಕುಡಿಬೇಕು. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಸ್ಟಾರ್ಟ್ ಮಾಡಿ ನೀವು ಕೂಡ ಈ ಥರ ಹೆಲ್ದಿ ಟಿಪ್ಸ್ ಎಲ್ಲ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ, ಓಕೆನಾ? ಥ್ಯಾಂಕ್ ಯು.